ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜಿ ಸಿ ಜ್ಯುವೆಲರ್ಸ್. ನೀವು ಯಾರಾದರೂ ಒಂದು ಲೈಟ್ ವೇಟ್ ಜ್ಯುವೆಲ್ರಿನ ಪ್ಲಾನ್ ಮಾಡ್ತಿದ್ರೆ ನಾನು ಇವತ್ತು ಒಂದು ಚೋಕರ್ ತೋರಿಸ್ತೀನಿ ನಿಮಗೆ. ನೋಡಿ ತುಂಬ ಚೆನ್ನಾಗಿದೆ, 6 ಗ್ರಾಮ್ ವೇಟಲ್ಲಿ ರೆಡಿ ಆಗಿದೆ ಚೋಕರು. ಲೈಟ್ ವೇಟ್ ಅಂದಿದ ತಕ್ಷಣ ತುಂಬ ಡೆಲಿಕೇಟ್ ಆಗಿರುತ್ತೆ ಅಂತ ಮಾತ್ರ ಅನ್ಕೊಂಬೇಡಿ. ಚೋಕರ್ ಇದು ತುಂಬಾ ಸ್ಟ್ರಾಂಗ್ ಇದೆ, ರಿಲಯಬಲ್ ಆಗಿದೆ ಮತ್ತು ಡ್ಯೂರಬಲ್ ಆಗಿದೆ ಚೋಕರ್ ಇದು. 6 ಗ್ರಾಮ್ ವೇಟ್ ಅಂದಿದ ತಕ್ಷಣ ಕ್ರಾಫ್ಟ್ಮೆನ್ಶಿಪ್ಪಲ್ಲಿ ನಿಮ್ಗೆ ಏನಾದರೂ ಕಾಂಪ್ರಮೈಸ್ ಆಗ್ತೀವಿ ಅನ್ನೋ ಥಾಟು ಇಲ್ಲ. ವರ್ಕ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ, ಡೀಟೇಲಿಂಗು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಸೊ ಲಕ್ಷ್ಮೀ ದೇವಿ ಬಂದಿದೆ, ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ. ಮೇಲ್ಗಡೆ ಇದು ಗ್ರೀನ್ ಕಲರ್ ಸ್ಟೋನ್ ಬಂದು ಕಸ್ಟಮರ್ ಅವ್ರ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಹಾರ ಹೊಂದಿತ್ತು, ಸೊ ಅದಕ್ಕೆ ಮ್ಯಾಚ್ ಆಗಬೇಕಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಬೀಡ್ಸ್ ಹಾಕಿದ್ದಾರೆ. ಮತ್ತು ಇದು ಜ್ಯುವೆಲ್ರಿ ಏನಂದರೆ ನೀವು ಪೆಂಡೆಂಟ್ ಟೈಪ್ ಆದರೂ ಯೂಸ್ ಮಾಡ್ಬೋದು, ಚೋಕರ್ ಟೈಪ್ ಆದರೂ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಬೀಡ್ಸ್ ವೈಸ್ ಬಂದರೆ ಪರ್ಲ್ ಯೂಸ್ ಮಾಡ್ಬೋದು, ರೂಬಿ ಯೂಸ್ ಮಾಡ್ಬೋದು, ಅಥವಾ ಎಮ್ರಾಲ್ಡ್ ಗ್ರೀನ್ ಯೂಸ್ ಮಾಡ್ಬೋದು. ಮತ್ತು ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಈ ಚೋಕರಲ್ಲಿ ಏನಂದರೆ, ನೀವು ಪೆಂಡೆಂಟ್ ಟೈಪ್ ಏನಾದರೂ ಮಾಡಿಸ್ಕೊಂಡ್ರೆ ಈ ಜ್ಯುವೆಲ್ರಿನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು. ಹೆಂಗೆ ಅಪ್ಗ್ರೇಡ್ ಮಾಡ್ಬೋದು ಅಂದರೆ, ಇವಾಗ ನಿಮ್ಮ ಪ್ರೆಸೆಂಟ್ ಬಜೆಟ್ ಒಂದು 6 ಗ್ರಾಮ್ ಅಂದ್ಕೊಡಿ. 6 ಗ್ರಾಮಲ್ಲಿ ನೀವು ಪೆಂಡೆಂಟ್ ಟೈಪ್ ಮಾಡಿಸಿರ್ತೀರ. ಪೆಂಡೆಂಟ್ ಮಾಡಿಸಿದ್ಮೇಲೆ ಈ ಜ್ಯುವೆಲ್ರಿನ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಫ್ಯೂಚರಲ್ಲಿ ಮತ್ತೆ ಇನ್ನೊಂದು ಅಮೌಂಟ್ ಆಗಿಬಿಟ್ಟು ಏನಾದರೂ ಜ್ಯುವೆಲ್ರಿ ಮಾಡಿಸ್ಬೇಕು ಅಂದ್ಕೊಳ್ತಿರ್ತೀರಲ್ಲ, ಸೊ ಆವಾಗ ಏನು ಮಾಡ್ಬೋದು ಅಂದರೆ 6 ಗ್ರಾಮ್ಸು ಇದಕ್ಕೆ ಸೇಮ್ ಜ್ಯುವೆಲ್ರಿಗೆ ಆಗಿಬಿಟ್ಟು ಆ ಕಡೆ ಈ ಕಡೆ ಮೋಪ್ ಟೈಪು ಯೂಸ್ ಮಾಡ್ಬೋದು. ಒಂದು ಬಂದುಬಿಟ್ಟು ಅರೌಂಡ್ 3 ಗ್ರಾಮ್ ವೆಯ್ಟಲ್ಲಿ ಆಗುತ್ತೆ. ಸೊ ಮೋಪಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಪಿಕಾಕ್ ಬರುತ್ತೆ, ಎಲಿಫೆಂಟ್ ಬರುತ್ತೆ, ಮತ್ತು ಲಕ್ಷ್ಮೀ ದೇವಿ ಬರುತ್ತೆ. ಸೊ ನಿಮ್ಮ ಚಾಯ್ಸ್ ತಕ್ಕಂಗೆ, ನಿಮ್ಮ ಸ್ಟೈಲಿಗೆ ತಕ್ಕಂಗೆ ಯಾವ್ದು ಬೇಕಾದ್ರೂ ಆಲ್ಟರ್ ಮಾಡ್ಬೋದು. ಸೊ ಈ ಥರ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಏನಂದರೆ ಒಂದು ಕಂಪ್ಲೀಟ್ ಜ್ಯುವೆಲ್ರಿ ಟೈಪ್ ಇದು ರೆಡಿ ಆಗುತ್ತೆ. ಮತ್ತು ವರ್ಕ್ ವೈಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಮಂದಹಾಸ ಆಗಿರ್ಬೋದು, ಆ ಕಡೆ ಈ ಕಡೆ ಪಿಕಾಕ್ಸ್ ಆಗಿರ್ಬೋದು, ತುಂಬಾ ನೀಟಾಗಿ ಮಾಡಿದ್ದಾರೆ ಕೆಲಸಗಾರರಂತೂ. ಮತ್ತು ಇದು ಏನಂದರೆ ನಾರ್ಮಲ್ ಜ್ಯುವೆಲ್ರಿ ಟೈಪ್ ನಿಮಗೆ ಸ್ಟ್ರೈಟ್ ಇಲ್ಲ, ಒಂಥರ ಈ ಥರ ಕರ್ವ್ ಇದೆ. ಸೊ ಕರ್ವ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ನೀವು ನೆಕ್ ಮೇಲೆ ಯೂಸ್ ಮಾಡೋದ್ರಿಂದ ಇದು ಪರ್ಫೆಕ್ಟಾಗಿ ನಿಮ್ಮ ನೆಕ್ಕಿಗೆ ಅಲೈನ್ ಆಗಿ ಕೂತ್ಕೊಳುತ್ತೆ. ಸೊ ಸ್ಟ್ರೈಟ್ ಆದರೆ ನಿಮಗೆ ಮುಂದೆ ಸ್ಲ್ಯಾಂಟ್ ಆಗೋದಾಗಲಿ, ಬಿದ್ದೋ ಈ ಥರ ಬಾಗೋದಾಗಲಿ ಆ ಥರ ಆಗುತ್ತೆ. ಸೊ ಇದು ಈ ಥರ ಕರ್ವ್ ಇರೋದ್ರಿಂದ ನೀಟಾಗಿ ಕೂತ್ಕೊಳುತ್ತೆ. ಮತ್ತು ಕೆಲಸಗಾರ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ಕಡೆ ನೀವು ಬೀಡ್ಸ್ ಹಾಕ್ಕೊಳಕ್ಕೆ ಇದು ಕಂಬಿ ಯೂಸ್ ಮಾಡಿರ್ತೀವಲ್ಲ, ಸೊ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಡಿಸೈನ್ ತಕ್ಕಂಗೆ ಇದು ಸ್ವಲ್ಪ ಕ್ರಾಸಾಗಿ ಈ ಥರ ಹೋಗುತ್ತೆ. ಸೊ ಕ್ರಾಸಾಗಿ ಹೋಗೋದ್ರಿಂದ ನೀವು ಬೀಡ್ಸ್ ಏನಾದರೂ ವೇರ್ ಮಾಡಿದಾಗ ಅದು ನಿಮಗೆ ಒಂದೇ ಲೈನಲ್ಲಿ ಪ್ರಾಪರ್ ಲೈನಲ್ಲಿ ಕೂತ್ಕೊಳಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡಿ ಈ ಕಡೆ ಆ ಕಡೆ ಗೋಲ್ಡ್ ಬಾಲ್ಸ್ ಯೂಸ್ ಮಾಡಿಬಿಟ್ಟು ಆ ಲೈನ್ ಸ್ಟ್ರೈಟಾಗಿ ತರೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಲೈನ್ ಸ್ಟ್ರೈಟಾಗಿ ಬಂದರೆ ಏನಾಗುತ್ತೆ ಅಂದರೆ, ನೀವು ಬೀಡ್ಸ್ ಏನಾದರೂ ಹಾಕಿದ್ರು ಒಂದೇ ಲೈನ್ಗೆ ನೀಟಾಗಿ 3 ಲೈನು ಕೂತ್ಕೊಳುತ್ತೆ. ಸೊ 3 ಲೈನ್ ಬೀಡ್ಸೂ ನೀಟಾಗಿ ಒಂದೇ ಲೈನಲ್ಲಿ ಕೂತ್ಕೊಂಡಿರುತ್ತೆ, ಒಂದೇ ಲೈನಲ್ಲಿ ಅಲೈನ್ ಆಗಿರುತ್ತೆ. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ನಾನೇನು ಹೇಳಿಲ್ಲ ಕೆಲಸಗಾರರಿಗೆ, ಅವರೇ ಇದನ್ನು ರೆಕಗ್ನೈಸ್ ಮಾಡಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರೇ ಥಿಂಕ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಬಂದುಬಿಟ್ಟು ಆ ಕಡೆ ಈ ಕಡೆ 2 ಪೀಸ್ ಕಸ್ಟಮರ್ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಅರೌಂಡ್ 1 ಗ್ರಾಮಲ್ಲಿ ರೆಡಿ ಆಗಿದೆ. ಇದೇನು ನೆಸೆಸಿಟಿ ಇಲ್ಲ, ನೀವು ಮೆಟಲ್ ಯೂಸ್ ಮಾಡ್ಬೋದು. ಮೆಟಲ್ ಯೂಸ್ ಮಾಡಿಬಿಟ್ಟು ಅದು ಒಂಚೂರು ನಿಮಗೆ ಬ್ಲ್ಯಾಕ್ ಆದಮೇಲೆ ಅದನ್ನು ಬೇಕಾದರೆ ರೀಪ್ಲೇಸ್ ಮಾಡ್ಕೊಬೋದು. ಅದೇನಷ್ಟು ವರ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮ್ಗೇನಾದರೂ ಬೇಕು ಅಂದರೆ ಮಾಡಿಸ್ಕೊಬೋದು, ಏನು ತೊಂದರೆ ಇಲ್ಲ. ಯಾರಾದರೂ ಒಂದು ಲೈಟ್ ವೆಯ್ಟಲ್ಲಿ ಮಾಂಗಲ್ಯ ಸರ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಇದು ಡಿಸೈನ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ತುಂಬ ಹೆವಿ ವೆಯ್ಟ್ ಹಾಕೋಕ್ಕೆ ಯಾರೂ ಇಷ್ಟಪಡಲ್ಲ. ವರ್ಕ್ ಮಾಡ್ತಿರ್ತಾರೆ ಮ್ಯಾಕ್ಸಿಮಮ್ ಜನ. ಸೊ ವರ್ಕ್ ಮಾಡೋದ್ರಿಂದ ಮನೆಗೆ ಆಫೀಸ್ಗೆ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಸೇಫ್ಟಿ ವೈಸ್ ಆಗಿರ್ಬೋದು, ಅದನ್ನು ಕ್ಯಾರಿ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಕನ್ಸಿಡರ್ ಇಟ್ಕೊಂಡು ತುಂಬ ಜನ ಏನಂದರೆ ಲೈಟ್ ವೆಯ್ಟ್ ಪ್ರಿಫರ್ ಮಾಡ್ತಾರೆ ಜಾಸ್ತಿ. ಸೊ ಲೈಟ್ ವೆಯ್ಟಲ್ಲಿ ಈ ಚೈನ್ ತುಂಬ ಚೆನ್ನಾಗಿದೆ. 25 ಗ್ರಾಮ್ಸಲ್ಲಿ ಬ್ರಾಡು ಬರುತ್ತೆ, ನಿಮಗೆ ಡ್ಯೂರಬಲ್ ವೈಸೂ ನಿಮಗೆ ತುಂಬ ಡ್ಯೂರಬಲ್ ಬರುತ್ತೆ ಚೈನ್ ಇದು. ಮತ್ತು ಇದು ಲೈಟ್ಗೆ ನೀವು ಎಲ್ಲಾದರೂ ಲೈಟಿಂಗ್ ಹೋದಾಗ ರಿಫ್ಲೆಕ್ಷನ್ ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಕಟ್ಟಿಂಗ್ ಮಾಡಿರೋದ್ರಿಂದ ತುಂಬ ನೀಟಾಗಿರುತ್ತೆ ಚೈನ್ ಇದು. ಮತ್ತು ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ನಿಮಗೆ ಇರಿಟೇಟ್ ಆಗೋದು, ಇಚ್ಚಿಂಗ್ ಆಗೋದು ಆ ಟೈಪ್ ಏನೂ ಆಗೋಲ್ಲ. 24 ಇಂಚಸ್ ಲೆಂತ್ ಆಗಿದೆ. ಮತ್ತು ವೆಯ್ಟ್ ಬಂದುಬಿಟ್ಟು 25 ಗ್ರಾಮ್ಸಲ್ಲಿ ರೆಡಿ ಆಗಿದೆ. 916 ಹಾಲ್ಮಾರ್ಕ್ ಆಗಿದೆ ಇದೂ. ಸೊ ನಿಮಗೂ ಯಾವ್ದಾದರೂ ಈ ಟೈಪ್ ಜ್ಯುವೆಲ್ರಿ ಬೇಕಾದರೆ, ಮಾಂಗಲ್ಯ ಸರ ಬೇಕಾದರೆ ಯೂಸ್ ಮಾಡಿ. ಸೊ ತುಂಬ ಚೆನ್ನಾಗಿದೆ. 25 ಗ್ರಾಮ್ಸಲ್ಲಿ ಬ್ರಾಡಾಗಿ ಬಂದಿದೆ, ಡ್ಯೂರೇಬಲ್ಲು ಇದೆ, ಮತ್ತು ಲೈಟ್ ವೆಯ್ಟು ಅನಿಸುತ್ತೆ ನಿಮಗೆ. ಮತ್ತು ಜುಮ್ಕಾ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇದು ಬಂದುಬಿಟ್ಟು 12 ಗ್ರಾಮ್ಸಲ್ಲಿ ರೆಡಿ ಮಾಡಿದ್ದೀವಿ. ಕಸ್ಟಮರು 12 ಗ್ರಾಮ್ಸ್ ಹೇಳಿದರು. ಸೊ 12 ಗ್ರಾಮ್ಸಲ್ಲಿ ರೆಡಿ ಆಗಿದೆ.
ನಾರ್ಮಲ್ ರೊಟೀನ್ ಲಕ್ಷ್ಮಿ ಡಿಸೈನಲ್ಲಿರೋ ಇದೊಂಚೂರು ಫ್ರೆಶ್ ಆಗಿದೆ ಡಿಸೈನು. ಸೊ ಫ್ಲವರ್ಸ್ ಇದೆ ಮತ್ತು ಪಿಕಾಕ್ ಇದೆ ಅಷ್ಟೇ. ಡಿಸೈನ್ ಒಂಥರ ಯೂನಿಕಾಗಿ ಹೊಸ್ದಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಈ ಟೈಪ್ ಯೂಸ್ ಮಾಡಿ. ಯಾಕಂದರೆ ಎಲ್ಲರ ಹತ್ರನೂ ಜುಮ್ಕಾ ಒಂದು 2-3 ಪೇರ್ ಇರೋರು, ಬೇರೆ ಇಯರಿಂಗ್ಸ್ ಒಂದು 3-4 ಪೇರ್ ಇರೋರು, ಅವ್ರ ಹತ್ರ ಲಕ್ಷ್ಮಿ ಮತ್ತು ಪಿಕಾಕ್ ಇದು ಯಾವುದೋ ಒಂದು ಡಿಸೈನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಸೊ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಆಪ್ಷನ್ ನೋಡೋದಾದರೆ ಈ ಜುಮ್ಕಾ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂದರೆ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ. ತುಂಬ ಜನ ಕಸ್ಟಮರ್ಸ್ ಫೋನ್ ಮಾಡಿಬಿಟ್ಟು ಗೋಲ್ಡ್ ಏನಾದರೂ ಆರ್ಡರ್ ಮಾಡಬೇಕಾದ್ರೆ ರೇಟ್ ಎಲ್ಲ ಎಂಕ್ವೈರಿ ಮಾಡ್ತಲ್ಲ. ಸೊ ರೇಟ್ ಎಂಕ್ವೈರಿ ಮಾಡಿದಾಗ ನಾವೊಂದು ರೇಟ್ ಹೇಳಿರ್ತೀವಿ. ಸೊ ಕಸ್ಟಮರ್ ಅವರು ಗೂಗಲಲ್ಲಿ ನೋಡಿಬಿಟ್ಟು ಇಲ್ಲ ಸರ್ ರೇಟ್ ಅಷ್ಟಿಲ್ಲ ಇಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಗೂಗಲಲ್ಲಿ ರೇಟ್ ಯಾವತ್ತೂ ನಿಮಗೆ ಎಕ್ಸಾಕ್ಟ್ ರೇಟ್ ಅನ್ನೋದು ತೋರಿಸಲ್ಲ. ಸೊ ಅದು ನಿಮಗೆ ಡೇದ ಆ್ಯಾವ್ರೇಜ್ ರೇಟ್ ತೋರಿಸುತ್ತೆ ಅಷ್ಟೇ. ಸೊ ಲೈವಲ್ಲಿ ಬೇರೆ ರೇಟೇ ರನ್ ಆಗ್ತಿರುತ್ತೆ. ಯಾಕಂದರೆ ಇದು ಸ್ಟಾಕ್ ಮಾರ್ಕೆಟ್ ಟೈಪು. ಸೊ ಕಮಾಡಿಟಿನ ಗೋಲ್ಡು ಒಂದು ಕಮಾಡಿಟಿನೇ. ಸೊ ಕಮಾಡಿಟಿ ಮಾರ್ಕೆಟಲ್ಲಿ ಎವ್ರಿ ಸೆಕೆಂಡ್ಗೂ ನಿಮ್ಮ ಸ್ಟಾಕ್ ಯಾವ ಥರ ಚೇಂಜ್ ಆಗ್ತಿರುತ್ತೋ ಸೊ ಗೋಲ್ಡ್ ಪ್ರೈಸೂ ಆ ಥರನೇ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಮತ್ತು ನೀವು ಆ್ಯಕ್ಚುಯಲ್ ಗೋಲ್ಡ್ ಬೈ ಮಾಡೋದಕ್ಕೂ ಗೂಗಲಲ್ಲಿರೋ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಗೂಗಲಲ್ಲಿ ನಿಮಗೆ GST ಆ್ಯಡ್ ಆಗಿರಲ್ಲ, ಮತ್ತು ಇಂಪೋರ್ಟ್ ಡ್ಯೂಟಿ ಆ್ಯಡ್ ಆಗಿರಲ್ಲ. ಇನ್ನೊಂದು ನಿಮಗೆ ಬೈಯರ್ ಏನಿರ್ತಾರಲ್ಲ, ಸೊ ಗೋಲ್ಡ್ ಬೈಯರ್ಸು, ಅವ್ರ ಮಾರ್ಜಿನ್ ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರಲ್ಲ. ಅದು ರಿಯಲ್ ವರ್ಲ್ಡಲ್ಲಿ ನೀವು ಯಾವಾಗ ಗೋಲ್ಡ್ ಬೈ ಮಾಡಬೇಕಂತ ಹೋಗ್ತೀರೋ ಸೊ ಗೂಗಲ್ ರೇಟಿಗೆ ನೀವು ಯಾರೂ ಕೊಡೋದೇ ಇಲ್ಲ ಗೋಲ್ಡ್. ಸೊ ಈ ನಾನೇನೇನು ಹೇಳಿದ್ದೀನಲ್ಲ ಚಾರ್ಜಸ್ ಇವೆಲ್ಲ ಅಪ್ಲೈ ಆಗಿ ನಿಮಗೆ ಫೈನಲ್ ಗೋಲ್ಡ್ ಪ್ರೈಸ್ ಅನ್ನೋದು ಬರುತ್ತೆ. ಸೊ ಯಾವತ್ತೇ ನೀವು ಗೂಗಲ್ ರೇಟ್ ನೋಡಬೇಡಿ ಅಂತಲ್ಲ. ಸೊ ಗೂಗಲ್ ರೇಟ್ ನೋಡಬೇಕು. ಏನಕ್ಕಂದರೆ ಅದು ನಿಮಗೆ ಗೋಲ್ಡ್ ಹೆಚ್ಚು ಆಗ್ತಿದೆಯಾ ಕಮ್ಮಿ ಆಗ್ತಿದೆಯಾ, ಅಪ್ ಆ್ಯಂಡ್ ಡೌನ್ ಏನಾದರೂ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಆ್ಯಾವ್ರೇಜ್ಗೆ ನೀವು ನೋಡ್ಬೋದು ಅಷ್ಟೇ. ನೀವು ಎಕ್ಸಾಕ್ಟ್ ರೇಟ್ ಏನಾದರೂ ಜ್ಯುವೆಲ್ರಿ ಬೈ ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಯಾರಾದರೂ ಜ್ಯುವೆಲರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರ ಎಕ್ಸಾಕ್ಟ್ ರೇಟ್ ಮಾರ್ಕೆಟ್ ರೇಟ್ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಫೋನ್ ಮಾಡಿ ಕೇಳಿದ್ರು ನಾನು ರೇಟ್ ಏನಿದೆ ಅಂತ, ಆವತ್ತಿನ ರೇಟ್ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಇದೇ ವಿನಂತಿ, ಅರ್ಥ ಮಾಡ್ಕೊಳ್ಳಿ. ಗೂಗಲ್ ರೇಟ್ಗೂ ಫಿಸಿಕಲ್ ಮಾರ್ಕೆಟಲ್ಲಿ ಸಿಗೋ ಗೋಲ್ಡು ತುಂಬ ಡಿಫ್ರೆನ್ಸ್ ಇರುತ್ತೆ. ರೇಟ್ ಡಿಫ್ರೆನ್ಸ್ ತುಂಬ ಇರುತ್ತೆ. ಆದ್ದರಿಂದ ಯಾವಾಗಾದರೂ ಆರ್ಡರ್ ಮಾಡಬೇಕಾದ್ರೆ ಜ್ಯುವೆಲರ್ಸ್ ಜೊತೆ ರೇಟ್ ಕೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ನೀವೇನಾದರೂ ಒಂದು ಜ್ಯುವೆಲ್ರಿ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ GC ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ನಮ್ಮ ಶಾಪ್ ಬಂದುಬಿಟ್ಟು KR ಪುರಂ ಎಕ್ಸ್ಟೆನ್ಷನ್ ಹತ್ರನೇ ಇರೋದು. ಸೊ ಮಲ್ಬಾರ್ ಗೋಲ್ಡ್ ಪಕ್ಕನೇ. ಸೊ ಮಲ್ಬಾರ್ ಗೋಲ್ಡಿಂದ ಒಂದು 100 ಮೀಟರ್ಸ್ ಆಗುತ್ತೆ ಅಷ್ಟೇ. ಬಸ್ ಸ್ಟ್ಯಾಂಡು ನಿಮ್ಗೆ ನಿಯರ್ ಬೈ ಇರುತ್ತೆ, ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಯಾವುದೇ ಥರ ಕಸ್ಟಮೈಸ್ ಜ್ಯುವೆಲ್ರಿ ಬೇಕಾದರೂ ಮಾಡಿಕೊಡ್ತೀವಿ. ಇದು ವಿಷಯ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಕಂಟೆಂಟ್ಗೆ ಏನಾದರೂ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ಜ್ಯುವೆಲ್ರಿ ಇಷ್ಟ ಆಗಿದೆ ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಒಂದು ಕಮೆಂಟ್ ಡ್ರಾಪ್ ಮಾಡಿ. ಮತ್ತು ಯಾರು ಹೊಸ್ದಾಗಿ ನೋಡಿದ್ರು ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಕಂಟೆಂಟ್ಗೆ. ಥ್ಯಾಂಕ್ ಯು.